ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರವಿಂದ್ ನಾಯ್ಕ್ KSP ಯೂಟ್ಯೂಬ್ ಚಾನಲ್. ನಾವು ಕರ್ನಾಟಕ ದರ್ಶನದ ಒಂದು ಮುಂದುವರೆದ ಭಾಗವಾದ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ನೋಡಿ, ಬಾಗಲಕೋಟೆ ಜಿಲ್ಲೆಯು ಭೌಗೋಳಿಕವಾಗಿ ವಿಜಯಪುರ ಮತ್ತು ರಾಯಚೂರು, ಕೊಪ್ಪಳ, ಗದಗ ಮತ್ತು ಬೆಳಗಾಂ ಜೊತೆ ತನ್ನ ಗಡಿ ವ್ಯಾಪ್ತಿಯನ್ನು ಹೊಂದಿದೆ ಅಥವಾ ತನ್ನ ಗಡಿ ವ್ಯಾಪ್ತಿಯನ್ನು ಹಂಚಿಕೊಂಡಿದೆ. ಬೆಳಗಾಂ ಜಿಲ್ಲೆ, ಒಂದು ಗದಗು, ಒಂದು ಕೊಪ್ಪಳ ಮತ್ತು ರಾಯಚೂರು, ವಿಜಯಪುರ ಜಿಲ್ಲೆ ಜೊತೆ ತನ್ನ ಗಡಿಯನ್ನು ಹೊಂದಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಬಾಗಲಕೋಟೆ ಜಿಲ್ಲೆಯು 1997ರಲ್ಲಿ ಬಿಜಾಪುರದಿಂದ ಏನು ಮಾಡ್ತದೆ, ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ಉದಯ ಆಗ್ತಾ ಬಂದಿದೆ ಸ್ನೇಹಿತರೆ. ಹಾಗಾಗಿ ಈ ಬಾಗಲಕೋಟೆ ಜಿಲ್ಲೆಯು ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ. ಮುಖ್ಯವಾಗಿ ನೋಡಿ ಬಾಗಲಕೋಟೆ ಜಿಲ್ಲೆಯು 1997ರಲ್ಲಿ ಏನಾಗ್ತದೆ, ವಿಜಯಪುರದಿಂದ ವಿಭಾಗವಾಗಿ ಹೊಸ ಜಿಲ್ಲೆಯಾಗಿ ಉದಯ ಆಗ್ತಾ ಬಂತು ಅಥವಾ ವಿಭಜನೆಯಾಗಿ ಹೊಸ ಜಿಲ್ಲೆಯಾಗಿ ಸ್ಥಾಪನೆ ಆಯಿತು. ಮುಂದೆ ನೋಡೋಣ. ಈ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ಲು ಇದೆ. ಪಟ್ಟದಕಲ್ಲಿನಲ್ಲಿ ಪಟ್ಟದಕಲ್ಲು ಹೇಗೆ ಪ್ರಸಿದ್ಧಿ ಅಂದರೆ ಇದು 1987ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂಥ ಒಂದು ಸ್ಥಳವಾಗಿದೆ. 1986ರಲ್ಲಿ ಹಂಪಿ ಸೇರ್ಪಡೆ ಆಗ್ತದೆ. ಪ್ರಸ್ತುತ ವಿಜಯನಗರ ಜಿಲ್ಲೆಯ ಹಂಪಿ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂಥ ಭಾರತದ ಮೊದಲ ಸ್ಥಳ ಆಗಿದೆ. ಎರಡನೇ ಸ್ಥಳ ಯಾವುದೆಂದರೆ ಒಂದು ಪಟ್ಟದಕಲ್ಲು. ಮೂರನೇ ಸ್ಥಳ 2012ರಲ್ಲಿ ಪಶ್ಚಿಮ ಘಟ್ಟಗಳು ಸೇರ್ತಾವ. ನಾಲ್ಕನೇ ಸ್ಥಳ ಯಾವುದಂದ್ರೆ ಹೊಯ್ಸಳರ ದೇವಾಲಯ, ಗ್ರೂಪ್ ಆಫ್ ಹೊಯ್ಸಳ ಟೆಂಪಲ್ಸ್. ಇದು ಕರ್ನಾಟಕದ 4ನೇ ಒಂದು ಸ್ಥಳ ಆಗಿರುತ್ತೆ. ಕರ್ನಾಟಕದಿಂದ ಒಟ್ಟು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂಥ ಸ್ಥಳಗಳು ಒಂದು ಹಂಪಿ, ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು, ಹೊಯ್ಸಳರ ಒಂದು ಟೆಂಪಲ್. ಇವು 4 ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂಥ ಸ್ಥಳಗಳಾಗಿದ್ದಾವೆ. ಮುಂದೆ ನೋಡೋಣ. ಮುಖ್ಯವಾಗಿ ನೋಡಿ, ಬಾದಾಮಿ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂಥ ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು. ಬಾದಾಮಿ ಚಾಲುಕ್ಯರ ಅಥವಾ ಬಾದಾಮಿ ಹಳೆಯ ಹೆಸರು ವಾತಾಪಿ ಆಗಿರುತ್ತದೆ. ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಈ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಕಂಪಲ್ಸರಿ ಬಾದಾಮಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡಲೇಬೇಕು. ಬಹಳ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ ಪರೀಕ್ಷೆಯ ದೃಷ್ಟಿಯಿಂದ. ಮುಂದೆ ಹೋಗೋಣ. ನೋಡಿ, ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನು ಚಾಲುಕ್ಯರು ನಿರ್ಮಿಸಿದ್ದಾರೆ. ಅಂದರೆ ಗುಹಾಂತರ ದೇವಾಲಯಗಳು 1, 2, 3, 4 ಅಂತ ನಿರ್ಮಿಸಿದ್ದಾರೆ. ಯಾವುದೇ ಒಂದು ಗುಹಾಲಯ ಅದಲ್ಲ, ಒಂದು ಧರ್ಮಕ್ಕೆ ಒಂದೊಂದು ವಿಶೇಷತೆಯನ್ನು ಗುರುತಿಸ್ತಾ ಬಂದಿದ್ದಾವೆ ಸ್ನೇಹಿತರೆ. ನೋಡಿ, ಚಾಲುಕ್ಯ ಉತ್ಸವ ನಡೆಯುವುದು ಬಾದಾಮಿಯಲ್ಲಿ. ಈ ಬಾದಾಮಿಯು ನವಶಿಲಾಯುಗದ ಒಂದು ತಾಣವಾಗಿತ್ತು. ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳು ಬಾದಾಮಿ ಚಾಲುಕ್ಯರು ನಿರ್ಮಿಸ್ತಾ ಬಂದಿದ್ದಾರೆ. ಅದು ಬಾದಾಮಿಯಲ್ಲಿ ಚಾಲುಕ್ಯ ಉತ್ಸವವನ್ನು ಮಾಡ್ತಾ ಬಂದಿದ್ದಾರೆ. ನೋಡಿ, ಬಾದಾಮಿ ಚಾಲುಕ್ಯರು ಅಂದಾಗ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅಂದರೆ ಬಾದಾಮಿ ಚಾಲುಕ್ಯರ ಒಂದು ಸ್ಥಾಪಕ ಯಾರು, ಒಂದು ಪ್ರಸಿದ್ಧ ದೊರೆ ಯಾರು, ಅವ್ರದ್ದೇ ಆದಂಥ ಒಂದು ರಾಜ್ಯ ಲಾಂಛನ ಯಾವುದು, ಇದರ ಬಗ್ಗೆ ನಾವು ತಿಳಿದುಕೊಳ್ತಾ ಬರೋಣ. ನೋಡಿ, ಬಾದಾಮಿ ಚಾಲುಕ್ಯರ ಒಬ್ಬ ಸ್ಥಾಪಕ ಜಯಸಿಂಹ ಆಗಿರ್ತಾರೆ. ಅವರ ರಾಜಧಾನಿ ಐಹೊಳೆ ಅಲ್ಲ, ಇದು ಸ್ವಲ್ಪ ರಾಂಗ್ ಆಗಿದೆ. ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು. ಬಾದಾಮಿ ಚಾಲುಕ್ಯರ ಒಂದು ರಾಜ್ಯ ಲಾಂಛನ ಬಲಮುಖ ವರಾಹ ಆಗಿರುತ್ತದೆ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯರ ಒಂದು ರಾಜ್ಯ ಲಾಂಛನ ಎಡಮುಖ ವರಾಹ ಆಗಿತ್ತು. ಬಲಮುಖ ವರಾಹ ಬಾದಾಮಿ ಚಾಲುಕ್ಯರು ಈ ಥರ ನೆನ್ಪಿಟ್ಕೊಂಡ್ರೆ ನಾವು ಜಾಸ್ತಿ ದಿನ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಬಾದಾಮಿ ಚಾಲುಕ್ಯರು ಬಲಮುಖ ವರಾಹ. ಒಂದು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂಥ 2ನೇ ಪುಲಿಕೇಶಿ ಏನು ಮಾಡ್ತಾರೆ, ಬಾದಾಮಿ ಚಾಲುಕ್ಯರ ಒಂದು ಪ್ರಸಿದ್ಧ ದೊರೆ ನರ್ಮದಾ ಕಾಳಗ ಮಾಡ್ತಾರೆ. ಇವರು ಯಾರು, ಉತ್ತರ ಭಾರತದ ಪ್ರಸಿದ್ಧ ದೊರೆಯಾದಂಥ ಹರ್ಷವರ್ಧನ ಮತ್ತು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ದಕ್ಷಿಣ ಪಥೇಶ್ವರ ಆದಂಥ ಒಂದು 2ನೇ ಪುಲಿಕೇಶಿ ಅವರು ನರ್ಮದಾ ಯುದ್ಧ ಕಾಲ 1634ರಲ್ಲಿ
ಒಂದು ನರ್ಮದಾ ಕಾಳಗ ಮಾಡ್ತಾರೆ. ಇದರಲ್ಲಿ ಎರಡನೇ ಪುಲಿಕೇಶಿಯವರು ಜಯಗಳಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡಿತಾ ಬರ್ತಾರೆ. ಹಾಗಾಗಿ ಮುಂದೆ ಇವರ ಬಗ್ಗೆ ಹಲವಾರು ಅಂದರೆ ಐಹೊಳೆ ಶಾಸನ ಮೇಗುತಿ ಒಂದು ದೇವಾಲಯದಲ್ಲ, ಮೇಗುತಿ ದೇವಾಲಯದ ಪೂರ್ವ ಭಾಗದಲ್ಲಿ ಐಹೊಳೆ ಶಾಸನ ರವಿಕೀರ್ತಿ ಕೆತ್ತಿದ್ದಾನೆ. ಇದರಲ್ಲಿ ಸಂಪೂರ್ಣವಾಗಿ ಎರಡನೇ ಪುಲಿಕೇಶಿಯ ನರ್ಮದಾ ಕಾಳಗದ ವಿಜಯದ ಬಗ್ಗೆ ಉಲ್ಲೇಖವಿದೆ ಸ್ನೇಹಿತರೆ. ಹಾಗಾಗಿ ನಾವು ಈ ಐಹೊಳೆ ಶಾಸನವಾಗಲಿ ಅಥವಾ ಈ ಪುಲಿಕೇಶಿ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೋಬೇಕು. ಅದೇ ರೀತಿಯಾಗಿ ಈ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಎರಡನೇ ಕೀರ್ತಿವರ್ಮ ಆಗಿರುತ್ತಾನೆ. ಮುಂದೆ ಹೋಗೋಣ ನೋಡಿ. ಬಾದಾಮಿ ಚಾಲುಕ್ಯರು ವೇಸರ ಶೈಲಿಯ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಇವರು ಹಲವಾರು ದೇವಾಲಯಗಳು, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಲಾಡ್ಖಾನ್ ದೇವಾಲಯ, ದುರ್ಗ ದೇವಾಲಯ, ಹಲವಾರು ದೇವಾಲಯಗಳು ನಿರ್ಮಿಸಿದಾರಲ್ಲ. ಇವೆಲ್ಲ ಶೈಲಿಗಳು ಸರ್ವೇ ಸಾಮಾನ್ಯವಾಗಿ ವೇಸರ ಶೈಲಿಯ ಒಂದು ಸ್ಮಾರಕಗಳು ಆಗಿರುತ್ತವೆ. ಅಂದರೆ ವೇಸರ ಶೈಲಿ ಅಂದರೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಬಹಳ ಪ್ರಸಿದ್ಧಿ ಇತ್ತು. ಅದೇ ಉತ್ತರ ಭಾರತದಲ್ಲಿ ನಾಗರ ಶೈಲಿ ಬಹಳ ಪ್ರಸಿದ್ಧಿ ಇತ್ತು. ಎರಡೂ ಶೈಲಿಯನ್ನು ತೆಗೆದುಕೊಂಡು ಮಿಶ್ರಣ ಮಾಡಿ ಮತ್ತೊಂದು ಶೈಲಿಯನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ವೇಸರ ಶೈಲಿ ಅಂತ ಕರಿತಾ ಹೋಗ್ತೇವೆ. ಮುಂದೆ ಹೋಗೋಣ ನೋಡಿ. ಐಹೊಳೆ ಅಥವಾ ನೋಡಿ ಐಹೊಳೆದ ಒಂದು ಪ್ರಾಚೀನ ಹೆಸರು ಆರ್ಯಪುರ ಅಥವಾ ಐಹೊಳೆ ಆಗಿರುತ್ತದೆ. ಈ ಐಹೊಳೆಯನ್ನು ಪರ್ಸಿ ಬ್ರೌನರು ಈ ನಗರದ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ. ಐಹೊಳೆಯನ್ನು ನಗರಗಳ ದೇವಾಲಯಗಳ ತೊಟ್ಟಿಲು ಅಂತ ಯಾರು ಕರೀತಾರ ಐಹೊಳೆಯನ್ನು ಅಂದರೆ ಪರ್ಸಿ ಬ್ರೌನವರು ಕರಿತಾ ಹೋಗ್ತಾರೆ. ಮುಂದೆ ನೋಡೋಣ. ಈ ಐಹೊಳೆಯಲ್ಲಿ ಕಂಡುಬರುವಂಥ ಮೇಗುತಿ ದೇವಾಲಯದ ಒಂದು ಪೂರ್ವ ಭಾಗದಲ್ಲಿ ಐಹೊಳೆ ಶಾಸನವನ್ನು ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ. ಅದು ರವಿಕೀರ್ತಿ ಅಂತ ನಾವಾಗಲೇ ಹೇಳಿದೆ. ಮತ್ತು ಐಹೊಳೆಯಲ್ಲಿ ಕಂಡುಬರುವಂಥ ಶಾಸನಗಳು ಲಾಡ್ಖಾನ್ ಮತ್ತು ಹುಚ್ಮಲ್ಲಿ, ದುರ್ಗದ ದೇವಾಲಯಗಳು ಕಂಡುಬರುತ್ತವೆ. ಮುಂದೆ ಹೋಗೋಣ. ಈ ಬಾದಾಮಿಯ ಬಗ್ಗೆ ನಾವು ಈ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡುವಾಗ ಬಾದಾಮಿ ಜಿಲ್ಲೆ ಬಹಳ ಮಹತ್ವವನ್ನು ಪಡೆದಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಇದೆಯಲ್ಲ, ಬಾದಾಮಿಯಲ್ಲಿ ಕಂಡುಬರುವಂಥ ಬನಶಂಕರಿ ದೇವಾಲಯ ಮತ್ತು 4 ಗುಹೆಗಳು ಕಂಡುಬರ್ತವ. ಹಾಗಾಗಿ ಇವು ಬಹಳ ಮಹತ್ವವನ್ನು ಪಡೆದಿರ್ತವೆ. 4 ಗುಹೆಗಳದವಲ್ಲ, ಒಂದು ಗುಹೆ ಒಂದು ಧರ್ಮಕ್ಕೆ ಒಂದು ವಿಶಿಷ್ಟತೆಯನ್ನು ಪಡೆದಿರ್ತವೆ. ಯಾವ ರೀತಿ ಅಂದರೆ ನೋಡಿ, 1ನೇ ಗುಹೆ ಅದಲ್ಲ, ಅದು ಶೈವ ಧರ್ಮಕ್ಕೆ ಸೇರಿದೆ. ಈ ಬಾದಾಮಿಯಲ್ಲಿರುವಂಥ 4 ಗುಹೆಗಳದವಲ್ಲ, ಅದರಲ್ಲಿ 1ನೇ ಗುಹೆ ಇರುವುದು ಒಂದು ಶೈವ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಗುಹೆ ಆಗಿರುತ್ತದೆ. ಅದೇ 2 ಮತ್ತು 3 ಅದವಲ್ಲ, ಅವು ವೈಷ್ಣವ ಧರ್ಮಕ್ಕೆ ಸೇರಿದ ಒಂದು ಗುಹೆ ಆಗಿರುತ್ತದೆ. 4ನೇ ಗುಹೆ ಜೈನ್ ಧರ್ಮಕ್ಕೆ ಸೇರಿದಂಥ ಒಂದು ಪ್ರಮುಖ ಗುಹೆ ಆಗಿರುತ್ತದೆ. ಈ 4 ಗುಹೆಗಳಲ್ಲಿ ಅತ್ಯಂತ ದೊಡ್ಡ ಗುಹಾಲಯ ಯಾವುದಪ್ಪ ಅಂದ್ರೆ 3ನೇ ಗುಹಾಲಯ ಅತ್ಯಂತ ದೊಡ್ಡದ ಗುಹಾಲಯ ಆಗಿರುತ್ತದೆ. ಮುಂದೆ ನೋಡೋಣ. ಇಲ್ಲಿ ನೋಡಿ, ಇವು ಗುಹೆಗಳಾಗಿರುತ್ತವೆ. ಬಾದಾಮಿಯಲ್ಲಿ ಕಂಡುಬರುವಂಥ ಪ್ರಮುಖ ಗುಹೆ 4 ಗುಹೆಗಳು ಶೈವ, ವೈಷ್ಣವ, ಜೈನ್ ಧರ್ಮಕ್ಕೆ ಸೇರಿದಂಥ ಒಂದು ಗುಹೆಗಳಾಗಿರ್ತವೆ. 1ನೇದು ಶೈವ ಧರ್ಮ, 2 ಮತ್ತು 3 ವೈಷ್ಣವ ಧರ್ಮ, 4ನೇದು ಜೈನ್ ಧರ್ಮಕ್ಕೆ ಸೇರಿದಂಥ ಒಂದು ಗುಹೆ ಆಗಿರುತ್ತದೆ. ಇದರಲ್ಲಿ ಅತ್ಯಂತ ದೊಡ್ಡ ಗುಹಾಲಯ ಯಾವುದಂದ್ರೆ 3ನೇ ಗುಹಾಲಯ ಆಗಿರುತ್ತದೆ. ಅದು ವೈಷ್ಣವ ಪಂಥಕ್ಕೆ ಸೇರ್ಪಡೆಯಾದಂಥ ಒಂದು ಗುಹಾಲಯ ಆಗಿದೆ ನೋಡಿ. ಇಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಲಾಡ್ಖಾನ್ ದೇವಾಲಯ. ಈ ಲಾಡ್ಖಾನ್ ದೇವಾಲಯ ಅದಲ್ಲ, ಇದರ ಪ್ರಮುಖ ಅಥವಾ ಒಂದು ವಿಶೇಷತೆ ಏನದಂದ್ರೆ, ಎಲ್ಲ ದೇವಾಲಯಗಳನ್ನು ನೋಡ್ತೇವಲ್ಲ, ಆ ನೋಡಿದಾಗ ಸರ್ವೇ ಸಾಮಾನ್ಯ ಒಂದು ಗರ್ಭದ ಗುಡಿ ಇರ್ತದೆ. ಆದರೆ ಈ ಲಾಡ್ಖಾನ್ ದೇವಾಲಯ ಮೇಲೆ ಒಂದು ಇಲ್ಲಿದೆ ನೋಡಿ. ಇಲ್ಲಿ ಕೆಳಗಡೆ ಒಂದು ಗರ್ಭಗುಡಿ ಇದೆ, ಅದರ ಮೇಲೆ ಒಂದು ಗರ್ಭಗುಡಿ ಇದೆ. ಹಾಗಾಗಿ ಈ ಲಾಡ್ಖಾನ್ ದೇವಾಲಯದ ಒಂದು ವಿಶೇಷತೆ ಆಗಿದೆ. ಲಾಡ್ಖಾನ್ ದೇವಾಲಯ ವಿಶೇಷ, ಒಂದು ಗರ್ಭದ ಗುಡಿಯ ಮೇಲೆ ಮತ್ತೊಂದು ಗರ್ಭದ ಗುಡಿಯನ್ನು ನಿರ್ಮಾಣ ಮಾಡಿರ್ತಾರಲ್ಲ, ಅದರದ ಒಂದು ವಿಶೇಷತೆ ಆಗಿರುತ್ತದೆ. ಹಾಗಾಗಿ ಈ ಲಾಡ್ಖಾನ್ ದೇವಾಲಯದ ವಿಶೇಷತೆ ಏನೆಂದರೆ ನೋಡಿ, ದುರ್ಗದ ದೇವಾಲಯ ಅಂತ ಕಂಡುಬರುತ್ತದೆ. ಇಲ್ಲಿ ಬಾದಾಮಿಯಲ್ಲಿ ಕಂಡುಬರುವಂಥದ್ದು ದುರ್ಗದ ದೇವಾಲಯ ಕಂಡುಬರ್ತಾ ಹೋಗ್ತದೆ ನೋಡಿ. ದುರ್ಗದ ದೇವಾಲಯ ಕಂಡುಬರುವುದು
ಒಂದು ಸೆಕೆಂಡು. ದುರ್ಗದ ದೇವಾಲಯ ಕಂಡುಬರುವುದು ಬದಾಮಿಯಲ್ಲಿ. ಮೇಗುತಿ ಜೈನ್ ದೇವಾಲಯ ನೋಡಿ, ಮೇಗುತಿ ದೇವಾಲಯ ಕಂಡುಬರುವುದು ಐಹೊಳೆ ಇನ್ಸ್ಕ್ರಿಪ್ಷನ್. ಮೇಗುತಿ ದೇವಾಲಯ ಕಂಡುಬರುವುದು ಐಹೊಳೆಯಲ್ಲಿ. ಆ ಐಹೊಳೆಯಲ್ಲಿ ಕಂಡುಬರುವಂಥ ಒಂದು ಮೇಗುತಿ ದೇವಾಲಯದ ಒಂದು ಪೂರ್ವ ಭಾಗದಲ್ಲಿ ಇಲ್ಲಿ ತೋರಿಸಿದೆಲ್ಲ ಚಿತ್ರದಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದು ನೋಡಿ, ಅಲ್ಲಿ ಐಹೊಳೆ ಶಾಸನ ಕಂಡುಬರುತ್ತದೆ. ಅದು ರವಿಕೀರ್ತಿ ಏನು ಮಾಡ್ತಾರೆ, ಇದನ್ನು ಕೆತ್ತನೆ ಮಾಡಿರ್ತಾರೆ. ಈ ರವಿಕೀರ್ತಿ ಕೆತ್ತನೆ ಮಾಡಿದ್ದು ಮುಖ್ಯವಾಗಿ 2ನೇ ಪುಲಿಕೇಶಿ, ಬದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂಥ 2ನೇ ಪುಲಿಕೇಶಿಯ ಒಂದು ಸಾಧನೆಯ ಬಗ್ಗೆ. ಆ ಕ್ರಿಶಕ 634ರಲ್ಲಿ ಒಂದು ಉತ್ತರ ಪತೇಶ್ವರದ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರನಾದಂಥ 2ನೇ ಪುಲಿಕೇಶಿ ಇವರ ಮಧ್ಯೆ ನರ್ಮದಾ ಕಾಳಗ ನಡೀತಲ್ಲ, ಇದರಲ್ಲಿ 2ನೇ ಪುಲಿಕೇಶಿ ವಿಜಯ ಸಾಧಿಸ್ತಾನೆ. ಅದರ ಸಾಧನೆಯ ಉಲ್ಲೇಖ ಬಗ್ಗೆ ಈ ಐಹೊಳೆ ಶಾಸನದಲ್ಲಿ ಕಂಡುಬರುತ್ತದೆ. ಮುಂದೆ ಹೋಗೋಣ ನೋಡಿ, ಇದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಐಹೊಳೆ ಶಾಸನ ಕೆತ್ತಿದವರು ರವಿಕೀರ್ತಿ. ಇದು ಒಂದು ಪೂರ್ವದ ಗೋಡೆಯ ಮೇಲೆ ಐಹೊಳೆ ಶಾಸನ ಬರೆಯಲಾಗಿದೆ. ಇದು 2ನೇ ಪುಲಿಕೇಶಿಯ ನರ್ಮದಾ ಕಾಳಗದ ಒಂದು ವಿಜಯವನ್ನು ತಿಳಿಸುವಂಥ ಒಂದು ಪ್ರಮುಖ ಶಾಸನವಾಗಿದೆ. ಮುಂದೆ ಹೋಗೋಣ, ಪಟ್ಟದಕಲ್ಲಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಬದಾಮಿಯಲ್ಲಿ ಕಂಡುಬರುವಂಥದ್ದು ಪಟ್ಟದಕಲ್ಲು. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದಂತಹ ಕರ್ನಾಟಕದ ಈ 2ನೇ ಸ್ಥಾನವಾಗಿದೆ. ಇದರ ಮೊದಲ ಹೆಸರು ಕಿಸುವೊಳಲು ಇದರ ಮೊದಲ ಹೆಸರು ಆಗಿರುತ್ತದೆ. ಇದು ಮಲಪ್ರಭಾ ನದಿಯ ದಂಡೆಯ ಮೇಲಿದೆ. ಇದು ಪಟ್ಟದಕಲ್ಲು ಬದಾಮಿ ಚಾಲುಕ್ಯರಿಂದ ಬದಾಮಿ ಚಾಲುಕ್ಯರು ಪಟ್ಟಾಭಿಷೇಕವಾಗಿದ್ದರಿಂದ ಪಟ್ಟದಕಲ್ಲು ಅಂತೆ ಹೆಸರು ಬಂದಿದೆ. ಬದಾಮಿ ಚಾಲುಕ್ಯರ ಒಂದು ಸೈನ್ಯವನ್ನು ಕರ್ನಾಟಕ ಬಲ ಅಥವಾ ಕರ್ನಾಟ ಬಲ ಎಂದು ಕರಿತೇವೆ. ಮುಂದೆ ಹೋಗೋಣ, ಪಟ್ಟದಕಲ್ಲಿನಲ್ಲಿ ಕಂಡುಬರುವಂಥ ಪ್ರಮುಖ ದೇವಾಲಯಗಳು. ಈ ಪಟ್ಟದಕಲ್ಲಿನಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ದೇವಾಲಯಗಳು ಯಾವೆಂದರೆ ನೋಡಿ, ಒಂದು ವಿರೂಪಾಕ್ಷ ದೇವಾಲಯ ಕಂಡುಬರುತ್ತದೆ. ಇನ್ನೊಂದು ಮಲ್ಲಿಕಾರ್ಜುನ ದೇವಾಲಯ ಕಂಡುಬರುತ್ತದೆ ಪಟ್ಟದಕಲ್ಲಿನಲ್ಲಿ. ಮತ್ತು ಮುಖ್ಯವಾಗಿ ಪ್ರಮುಖವಾಗಿ ನಾವು ತಿಳಿಯಬೇಕು, ಕಪ್ಪೆ ಅರಭಟ್ಟನ ಶಾಸನ ಬದಾಮಿಯಲ್ಲಿ ಕಂಡುಬರುತ್ತದೆ. ಈ ಕಪ್ಪೆ ಅರಭಟ್ಟನ ಶಾಸನ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ಕಂಡುಬರುತ್ತದೆ. ಇದು ತ್ರಿಪದಿಯ ಒಂದು ಶಾಸನವಾಗಿರುತ್ತದೆ. ಮುಂದೆ ಹೋಗೋಣ ನೋಡಿ, ಐಹೊಳೆಯು ಭಾರತದ ಸಂಸತ್ತಿನ ಆಕಾರ. ಐಹೊಳೆಯಲ್ಲಿರುವಂತಹ ದೇವಾಲಯಗಳದವಲ್ಲ, ಅವು ಭಾರತದ ಒಂದು ಸಂಸತ್ತಿನ ಆಕಾರವನ್ನು ಹೊಂದಿದೆ. ಇದನ್ನು ದೇವಾಲಯಗಳ ತೊಟ್ಟಿಲು ಅಂತಲೂ ಕರಿತೇವೆ. ಯಾವುದನ್ನು? ಐಹೊಳೆಯನ್ನು ದೇವಾಲಯಗಳ ಒಂದು ತೊಟ್ಟಿಲು ಅಂತ ಕರಿತೇವೆ. ಈ ಐಹೊಳೆ ದೇವಾಲಯಗಳ ತೊಟ್ಟಿಲು ಅಥವಾ ವಾಸ್ತುಶಿಲ್ಪದ ಒಂದು ತೊಟ್ಟಿಲು ಅಂತ ಕರೆದವರು ಪರ್ಸಿ ಬ್ರೌನ್ ಅವರು ಕರೆದಿರುತ್ತಾರೆ. ಮುಂದೆ ಹೋಗೋಣ, ಎಡಹಳ್ಳಿ ಅಂತ ಬರುತ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಡಹಳ್ಳಿ ಕಂಡು ಬರುತ್ತದೆ. ಅದು ಜಿಂಕಾರ ಜಿಂಕೆಗಳಿಗೆ ಒಂದು ಪ್ರಸಿದ್ಧಿಯಾದಂಥ ಸ್ಥಳ ಆಗಿದೆ. ಮುಂದೆ ಹೋಗೋಣ, ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡುಬರುವುದು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಾಗಾಗಿ ಈ ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯ ಏನೆಂದರೆ ಫಲಪುಷ್ಪ ತಾಂಬೂಲಗಳು ಸಮೃದ್ಧಿ ಆಗಲಿ. ಮುಂದೆ ಹೋಗೋಣ, ನೋಡಿ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಎಂಬ ಊರು ಕಂಡು ಬರುತ್ತೆ. ಆ ಇಳಕಲ್ ಯಾವುದಕ್ಕೆ ಪ್ರಸಿದ್ಧಿ ಅದಂದ್ರೆ ಪಿಂಕ್ ಕಲ್ಲಿನ ಒಂದು, ಇಲ್ಲಿ ಚಿತ್ರದಲ್ಲಿ ಕಾಣ್ತಾವಲ್ಲ, ಪಿಂಕ್ ಕಲ್ಲಿನ ಒಂದು ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಇಳಕಲ್ ಸೀರೆ ಅಂತ ನಾವು ಕರಿತಾ ಹೋಗ್ತೀವಿ. ಇಳಕಲ್ ಅನ್ನೋದು ಒಂದು ಸೀರೆ ಮತ್ತು ಪಿಂಕ್ ಗ್ರಾನೈಟ್ಗೆ ತಮ್ಮದೇ ಆದಂಥ ಪ್ರಮುಖ ಪ್ರಸಿದ್ಧಿಯನ್ನು ಪಡೆದಿದೆ. ಇವು ಪಿಂಕ್ ಗ್ರಾನೈಟ್ ಮತ್ತು ಸೀರೆಗಳು. ಮುಧೋಳ ಇಲ್ಲಿ ಕಂಡುಬರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಧೋಳ ತಾಲೂಕಿನ ಒಂದು ಹಲಗಲ್ಲಿಯಲ್ಲಿ ಏನಪ್ಪ ಅಂದ್ರೆ 1800 ಮುಂಡರ್ಗಿಯಲ್ಲಿ ಭೀಮರಾವ್ 1857 ದಂಗೆಯನ್ನು ವಹಿಸ್ಕೊಂಡ್ರು. ಅದೇ ರೀತಿ ಈ ಬಾಗಲಕೋಟೆ ಜಿಲ್ಲೆಯ ಹಲಗಲ್ಲಿಯಲ್ಲಿ 1857 ದಂಗೆಯ ಒಂದು ಮುಂದಾಳತ್ವವನ್ನು ವಹಿಸಿದವರು ಬೇಡರು ಆಗಿರುತ್ತಾರೆ. ಬೇಡರ ನಾಯಕರಾದ ಸಂತಾಜಿ ಸಿದ್ದಪ್ಪ ನಾಯಕರು ಈ ಹಲಗಲಿ ಬೇಡರ ಒಂದು ನಾಯಕತ್ವವನ್ನು ವಹಿಸಿಕೊಂಡಿರುತ್ತಾರೆ.
ಅದೇ ರೀತಿ ಮುಧೋಳಲ್ಲಿ ಕಂಡುಬರುವಂಥ ಪ್ರಮುಖ ನಾಯಿ ಹುಂಡ್ಸ್ ನಾಯಿ. ಇದು ಒಂದು ಪ್ರಸಿದ್ಧ ತಳಿಯಾಗಿದೆ. ಮುಧೋಳ ನಾಯಿ ಅಂತ ನಾವು ಕರಿತೀವಿ. ಅದಕ್ಕೆ ಹುಂಡ್ಸ್ ಎಂಬ ನಾಯಿ ತಳಿಗೆ ಒಂದು ಹೆಸರುವಾಸಿಯಾಗಿದ್ದು ಮುಧೋಳ್ ಅಂತ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ನೋಡಿ, ಬಿ ಡಿ ಜತ್ತಿಯವರು ಇವರು ಕರ್ನಾಟಕದಿಂದ ಉಪರಾಷ್ಟ್ರಪತಿಯಾದಂಥ ಏಕೈಕ ವ್ಯಕ್ತಿ ಆಗಿದ್ದಾರೆ. ನೋಡಿ, ಉಪರಾಷ್ಟ್ರೀಯದ ಏಕೈಕ ಕನ್ನಡಿಗರು ಇವರು. ಮೈಸೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಕರ್ನಾಟಕದಿಂದ ಉಪಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಬಿ ಡಿ ಜತ್ತಿಯವರು ಬಾಗಲಕೋಟೆ ಜಿಲ್ಲೆಗೆ ಸೇರಿದವರಾಗಿರ್ತಾರೆ ಅಂತ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇವರು ನೋಡಿ 1912 ಸೆಪ್ಟೆಂಬರಲ್ಲಿ ಸಾವಳಗಿ ಗ್ರಾಮ ಜಮಖಂಡಿ ತಾಲೂಕಿನ ಬಾಗಲಕೋಟೆಯಲ್ಲಿ ಜನಿಸಿದರು. ಅಂದರೆ ಈ ಬಾಗಲಕೋಟೆ ಜಿಲ್ಲೆ ಮೊದಲು ವಿಜಯಪುರದ ಒಂದು ಭಾಗವಾಗಿತ್ತು. 1997ರಲ್ಲಿ ಹೊಸ ಜಿಲ್ಲೆಯಾಗಿ ವಿಂಗಡಣೆ ಆಯ್ತಲ್ಲ, ಹೊಸ ಜಿಲ್ಲೆಯಾಗಿ ರಚನೆ ಆಯ್ತಲ್ಲ, ಆ ಸಮಯದಲ್ಲಿ ಈ ಸಾವಳಗಿ ಗ್ರಾಮ ಅಥವಾ ಜಮಖಂಡಿ ತಾಲೂಕದಲ್ಲ, ಅದು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೋಡಿ, ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನಾವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬಾಗಲಕೋಟೆ ಜಿಲ್ಲೆಯು ನೋಡಿ, ಇಲ್ಲದ ನೋಡಿ, ಒಂದು ಸೆಕೆಂಡ್. ಬಾಗಲಕೋಟೆ ಜಿಲ್ಲೆಯು ಯಾವ ವರ್ಷ ಸ್ಥಾಪನೆ ಆಯಿತು, ಯಾವ ವರ್ಷ ರಚನೆ ಆಯಿತು ಅಂದರೆ 1997ರಲ್ಲಿ ಒಂದು ರಚನೆಯಾದಂಥ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಆಗಿರುತ್ತದೆ. ಮತ್ತು ಈ ಬಾಗಲಕೋಟೆ ಯೋಜಿತ ನಗರ ವ್ಯವಸ್ಥೆ ಅಥವಾ ಒಂದು ಯೋಜಿತ ನಗರ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ಅಥವಾ ನವನಗರವನ್ನು ನಿರ್ಮಾಣ ಮಾಡಿದ್ದು ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪಟ್ಟದಕಲ್ಲು ಯಾವ ನದಿಯ ತೀರದಲ್ಲಿದೆ? ಪಟ್ಟದಕಲ್ಲು ಮಲಪ್ರಭಾ ನದಿಯ ಒಂದು ತೀರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಪಟ್ಟದಕಲ್ಲು ಮಲಪ್ರಭಾ ನದಿಯ ಒಂದು ತೀರದಲ್ಲಿ ಕಂಡುಬರುತ್ತದೆ. ಬಾಗಲಕೋಟೆಯಿಂದ ಭಾರತದ ಕರ್ನಾಟಕದ ಉಪರಾಷ್ಟ್ರಪತಿಯಾದ ವ್ಯಕ್ತಿ ಯಾರು? ಅವರು ಬಿ ಡಿ ಜತ್ತಿ ಆಗಿರುತ್ತಾರೆ. ಕರ್ನಾಟಕದ ಉಪರಾಷ್ಟ್ರಪತಿಯಾದಂಥ ಅಥವಾ ಬಾಗಲಕೋಟದಿಂದ ಉಪರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಯಾರೆಂದರೆ ಅವರು ಬಿ ಡಿ ಜತ್ತಿಯವರಾಗಿರುತ್ತಾರೆ. ಹಾಗಾಗಿ ಇಲ್ಲಿವರೆಗೂ ನಾವು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಂಡಿವಿ ಸ್ನೇಹಿತರೆ. ಹಾಗಾಗಿ ನೀವು ಮುಂಬರುವ ಒಂದು ತರಗತಿಗಳು ಬೇಕಾದರೆ ನಿಮಗೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಗ್ರೂಪ್ಗೆ ನೀವು ಜಾಯ್ನ್ ಆಗಲಿಕ್ಕೆ ಸಾಧ್ಯ ಆಗಿರಬೇಕು. ನಾವು ದಿನನಿತ್ಯ ನಡೆಸುವಂಥ ಒಂದು ಕ್ವಿಜ್ಗಳಿಗೆ ನೀವು ಭಾಗವಹಿಸೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮುಂಬರುವ ಒಂದು ತರಗತಿಗಳು ನಿಮಗೆ ಏನಾದರೂ ನೋಟಿಫಿಕೇಷನ್ ಬರಬೇಕೆಂದರೆ ನೀವು ಅರವಿಂದ್ ನಾಯ್ಕ್ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ತನಕ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು.